ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಮ್ಮ ಮುಂದಿರೋದು ವೃಶ್ಚಿಕ 2026 ಖಗೋಳ ಮುನ್ಸೂಚನೆ ಮತ್ತು ಆಧ್ಯಾತ್ಮಿಕ ಪರಿಹಾರಗಳು ಅನ್ನೋ ಒಂದು ಆಳವಾದ ಆಧಾರ. ನಾವಿದನ್ನ ಕೇವಲ ಭವಿಷ್ಯ ಅಂತ ನೋಡೋದಕ್ಕಿಂತ ಇದರೊಳಗಿನ ತರ್ಕವನ್ನ, ಆ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳೋಣ. ಹೌದು, ಇದು ಬಹಳ ಆಸಕ್ತಿಕರವಾದ ವಿಷಯ. ಈ ಆಧಾರದ ಪ್ರಕಾರ 2026 ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿ ರೂಪಾಂತರದ ವರ್ಷ. ರೂಪಾಂತರದ ವರ್ಷ? ಹೌದು. ಅಂದ್ರೆ ವರ್ಷದ ಆರಂಭದಲ್ಲಿ ಸವಾಲುಗಳು, ಆಮೇಲೆ ಮಧ್ಯದಲ್ಲಿ ಒಂದು ದೊಡ್ಡ ತಿರುವು ಮತ್ತು ವರ್ಷದ ಕೊನೆಗೆ ಯಶಸ್ಸು. ಹೀಗೊಂದು ಸ್ಪಷ್ಟವಾದ ಕಥೆ ಇದೆ ಗೊತ್ತಾ? ಓ ಹಾಗಾ? ಇಲ್ಲಿ ಮಂಗಳ, ಶನಿ ಮತ್ತು ಗುರುಗ್ರಹಗಳ ಪಾತ್ರ ತುಂಬಾನೇ ಮುಖ್ಯ. ಇದು ಧೈರ್ಯ, ತಾಳ್ಮೆ ಎರಡನ್ನೂ ಪರೀಕ್ಷೆ ಮಾಡುವ ವರ್ಷ. ಸರಿ. ಹಾಗಾದ್ರೆ ಈ ವರ್ಷದ ಕಥೆಯ ಮೊದಲ ಭಾಗವನ್ನ ಒಂದು ಸವಾಲುಗಳ ಅಧ್ಯಾಯ ಅಂತ ಕರೆಯಬಹುದಾ? ಖಂಡಿತ ಕರಿಬಹುದು. ಯಾಕಂದ್ರೆ ಆಧಾರದ ಪ್ರಕಾರ ಜನವರಿಯಲ್ಲಿ ವೃತ್ತಿ ಒತ್ತಡ, ಆಮೇಲೆ ಏಪ್ರಿಲ್ನಲ್ಲಿ ಆರೋಗ್ಯ ಸಮಸ್ಯೆಗಳು. ಹೀಗೆ ಈ ಆರಂಭಿಕ ಅಡೆತಡೆಗಳ ಹಿಂದಿನ ಖಗೋಳ ಕಾರಣಗಳೇನು? ಜನವರಿಯಿಂದಲೇ ಶುರು ಮಾಡೋಣ. ಖಂಡಿತ. ಜನವರಿ ತಿಂಗಳ ಸವಾಲಿಗೆ ಮೂಲ ಕಾರಣ ಮಂಗಳ ಶನಿ ಯೋಗ. ಜ್ಯೋತಿಷದಲ್ಲಿ ಇದೊಂದು ಬಹಳ ಶಕ್ತಿಯುತ ಆದ್ರೆ ಕಠಿಣವಾದ ಸಂಯೋಗ. ಮಂಗಳ ಶನಿ ಯೋಗ? ಹೌದು. ಶಕ್ತಿಯ ಕಾರಕ ಮಂಗಳ ಮತ್ತು ಕರ್ಮದ ಕಾರಕ ಶನಿ ಒಂದೆಡೆ ಸೇರಿದಾಗ ಅದು ಒಂದು ರೀತಿ ಬ್ರೇಕ್ ಹಾಕಿದ ಆಕ್ಸಿಲರೇಟರ್ ತರ ಆಗುತ್ತೆ. ಒಳ್ಳೆ ಹೋಲಿಕೆ. ಅಂದ್ರೆ ಮುನ್ನುಗ್ಗೋ ಶಕ್ತಿ ಇರುತ್ತೆ, ಆದ್ರೆ ಏನೋ ಒಂದು ಅಡಚಣೆ, ಒಂದು ಪ್ರೆಷರ್ ಕಾಡ್ತಲೇ ಇರುತ್ತೆ. ಅದಕ್ಕೇನಾ ಉದ್ಯೋಗದಲ್ಲಿ ಹೆಚ್ಚು ಶ್ರಮ ಹಾಕಿದ್ರೂ ಫಲಿತಾಂಶ ನಿಧಾನ ಆಗೋದು ಅಂತ ಹೇಳಿರೋದು? ಎಕ್ಸಾಕ್ಟ್ಲಿ. ಅಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ, ಇವೆಲ್ಲ ಇದರ ಪರಿಣಾಮಗಳೇ. ಸರಿ. ಜನವರಿಯ ಒತ್ತಡದ ನಂತರ ಫೆಬ್ರವರಿಯಲ್ಲಿ ತಕ್ಷಣವೇ ಆರ್ಥಿಕ ಸುಧಾರಣೆ ಆಗೋದು ಸ್ವಲ್ಪ ಆಶ್ಚರ್ಯ ಅಲ್ವಾ? ಒಂದೇ ತಿಂಗಳಲ್ಲಿ ಗ್ರಹಗಳ ಪ್ರಭಾವ ಅಷ್ಟು ನಾಟಕೀಯವಾಗಿ ಬದಲಾಗುತ್ತಾ? ಒಳ್ಳೆ ಪ್ರಶ್ನೆ. ಇಲ್ಲಿ ಗ್ರಹಗಳ ಗೋಚಾರ ಅಂದ್ರೆ ಅವುಗಳ ಚಲನೆ ಮತ್ತು ದೃಷ್ಟಿ ಮುಖ್ಯವಾಗುತ್ತೆ. ಜನವರಿಯಲ್ಲಿ ಮಂಗಳ ಶನಿ ಯೋಗದ ಪ್ರಭಾವ ಜಾಸ್ತಿ ಇದ್ರೆ ಫೆಬ್ರವರಿ ಹೊತ್ತಿಗೆ ಆ ಗ್ರಹಗಳು ತಮ್ಮ ಸ್ಥಾನದಿಂದ ಮುಂದೆ ಹೋಗಿರ್ತವೆ. ಅದೇ ಸಮಯದಲ್ಲಿ ಜ್ಞಾನ ಮತ್ತು ಸಮೃದ್ಧಿಯ ಕಾರಕ ಗುರುಗ್ರಹದ ಅನುಕೂಲಕರ ದೃಷ್ಟಿ ಬೀಳೋಕೆ ಶುರುವಾಗುತ್ತೆ. ಓ ಸರಿ ಸರಿ. ಹಾಗಾಗಿ ಜನವರಿಯ ಅಡೆತಡೆಗಳು ಕಡಿಮೆಯಾಗಿ ನಿಂತು ಹೋಗಿದ್ದ ಹಣಕಾಸಿನ ವ್ಯವಹಾರಗಳಿಗೆ ಚಾಲನೆ ಸಿಗುತ್ತೆ. ಇದು ಹಠಾತ್ ಬದಲಾವಣೆ ಅನ್ನೋದಕ್ಕಿಂತ ಒಂದು ಗ್ರಹದ ನೆಗೆಟಿವ್ ಪ್ರಭಾವ ಕಡಿಮೆಯಾಗಿ ಇನ್ನೊಂದರ ಪಾಸಿಟಿವ್ ಪ್ರಭಾವ ಶುರುವಾಗೋದು. ಕರೆಕ್ಟ್. ಇದೊಂದು ಸಂಧಿಕಾಲ ಅಂತ ಹೇಳಬಹುದು. ಈ ವೃತ್ತಿ ಮತ್ತು ಹಣಕಾಸಿನ ಏರಿಳಿತಗಳು ಸಹಜವಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಲ್ವಾ? ಆಧಾರದಲ್ಲಿ ಇದರ ಬಗ್ಗೆ ಏನಾದರೂ ಹೇಳಿದ್ದಾರಾ? ಹೌದು, ಖಂಡಿತ. ಏಪ್ರಿಲ್ ತಿಂಗಳಿಗೆ ಒಂದು ನಿರ್ದಿಷ್ಟ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನದು? ಏಪ್ರಿಲ್ನಲ್ಲಿ ಮಂಗಳನ ಪ್ರಭಾವ ಮತ್ತೆ ಮುನ್ನೆಲೆಗೆ ಬರುತ್ತೆ, ಆದ್ರೆ ಈ ಸಾರಿ ಆರೋಗ್ಯದ ಮೇಲೆ. ಮಂಗಳ ಅಂದ್ರೆ ಉಷ್ಣತೆ, ರಕ್ತ, ಶಕ್ತಿ ಇವುಗಳ ಕಾರಕ. ಅವನ ಸ್ಥಿತಿ ಪ್ರತಿಕೂಲವಾದಾಗ ರಕ್ತದೊತ್ತಡ, ತಲೆನೋವು, ಆಕ್ರಮಣಶೀಲತೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ನೀಡಿರುವ ಪರಿಹಾರ ನನ್ನ ಗಮನ ಸೆಳೆಯಿತು. ಕೇವಲ ಪೂಜೆ, ಪ್ರಾರ್ಥನೆ ಅಂತ ಹೇಳಿಲ್ಲ. ಸಾಧ್ಯವಾದರೆ ಮಂಗಳವಾರ ರಕ್ತದಾನ ಮಾಡಿ ಅಂತ ಹೇಳಿದ್ದಾರೆ. ಏನಿದರ ಹಿಂದಿನ ತತ್ವ? ಇದು ಬಹಳ ಆಸಕ್ತಿದಾಯಕವಾದ ಒಳನೋಟ. ಇಲ್ಲಿ ಮಂಗಳನ ಶಕ್ತಿಯನ್ನ ಕೇವಲ ಪೂಜೆಯಿಂದ ಶಾಂತಗೊಳಿಸಿ ಅಂತ ಹೇಳ್ತಿಲ್ಲ. ಹೌದು. ಬದಲಾಗಿ ಮಂಗಳ ಗ್ರಹ ರಕ್ತ ಮತ್ತು ಶಕ್ತಿಯ ಕಾರಕ ಆಗಿರೋದ್ರಿಂದ ರಕ್ತದಾನದ ಮೂಲಕ ಆ ಹೆಚ್ಚುವರಿ ಉಗ್ರ ಶಕ್ತಿಯನ್ನ ಒಂದು ಪಾಸಿಟಿವ್ ಕೆಲಸಕ್ಕೆ, ಅಂದ್ರೆ ಜೀವ ಉಳಿಸೋ ಕೆಲಸಕ್ಕೆ ಬಳಸಿ ಅಂತ ಹೇಳ್ತಾರೆ. ವಾವ್! ಇದು ಜ್ಯೋತಿಷ್ಯ ಪರಿಹಾರಗಳ ಬಗ್ಗೆ ಯೋಚಿಸೋ ಒಂದು ಹೊಸ ದೃಷ್ಟಿಕೋನ. ಹೌದು. ಇದು ಗ್ರಹದ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸುವುದು ಅನ್ನೋ ತತ್ವ. ಜೊತೆಗೆ ಖಾರವಾದ ಆಹಾರ ಕಂಟ್ರೋಲ್ ಮಾಡೋದು ಕೂಡ ದೇಹದ ಉಷ್ಣತೆಯನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಸಹಾಯ ಮಾಡುತ್ತೆ. ಸರಿ. ಈ ಎಲ್ಲಾ ತಿಂಗಳುಗಳ ಪೈಕಿ 2 ತಿಂಗಳುಗಳು ವರ್ಷದ ದಿಕ್ಕನ್ನೇ ಬದಲಾಯಿಸುವಂತಿವೆ ಅಂತ ಅನಿಸುತ್ತೆ. ಒಂದು ಜನವರಿಯ ಮಂಗಳ ಶನಿ ಸಂಯೋಗ. ಹೌದು, ಆ ಸವಾಲು. ಇನ್ನೊಂದು ಜೂನ್ ತಿಂಗಳ ರಾಹು-ಕೇತು ಪ್ರೇರಿತ ವೃತ್ತಿ ಬದಲಾವಣೆ. ಇದನ್ನ ವರ್ಷದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದಾ? ಖಂಡಿತವಾಗಿಯೂ. ಜೂನ್ ತಿಂಗಳ ಬದಲಾವಣೆಯ ಹಿಂದೆ ಇರೋದೇ ರಾಹು-ಕೇತುಗಳ ಪ್ರಭಾವ. ಇವು ಛಾಯಾಗ್ರಹಗಳು. ಅಂದ್ರೆ ಭೌತಿಕವಾಗಿ ಇಲ್ಲದಿದ್ರೂ ಅವುಗಳ ಪ್ರಭಾವ ತುಂಬಾನೇ ನಾಟಕೀಯವಾಗಿ, ಅನಿರೀಕ್ಷಿತವಾಗಿ ಇರತ್ತೆ. ಓಕೆ. ಇವುಗಳ ಪ್ರಭಾವದಿಂದ ವೃತ್ತಿಯಲ್ಲಿ ಸ್ಥಳಾಂತರ,
ಉದ್ಯೋಗ ಬದಲಾವಣೆ ಅಥವಾ ಪೂರ್ತಿಯಾಗಿ ಹೊಸ ಕ್ಷೇತ್ರಕ್ಕೆ ಕಾಲಿಡೋ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ಇದು ಆರಂಭದಲ್ಲಿ ಗೊಂದಲಮಯ ಅನಿಸಬಹುದು ಅಲ್ವಾ? ಖಂಡಿತ. ಆದ್ರೆ ದೀರ್ಘಾವಧಿಯಲ್ಲಿ ಇದು ವೈಯಕ್ತಿಕ ಬೆಳವಣಿಗೆಗೆ ದಾರಿ ಮಾಡುತ್ತೆ ಅಂತ ಆಧಾರ ಸೂಚಿಸುತ್ತೆ. ಈ ಹಠಾತ್ ಬದಲಾವಣೆಯನ್ನ ನಿಭಾಯಿಸೋಕೆ ದುರ್ಗಾದೇವಿಯ ಪೂಜೆಯನ್ನ ಪರಿಹಾರವಾಗಿ ಹೇಳಿದ್ದಾರೆ. ರಾಹು ಮತ್ತು ದುರ್ಗೆಗೆ ಏನ್ ಸಂಬಂಧ? ಪೌರಾಣಿಕವಾಗಿ ರಾಹು ಅನ್ನೋದು ಸ್ವರಭಾನು ಎಂಬ ಅಸುರನ ತಲೆ. ದುರ್ಗಾದೇವಿ ಅಸುರರನ್ನ ಸಂಹಾರ ಮಾಡೋ ಶಕ್ತಿ ಸ್ವರೂಪಿಣಿ. ಹಾಗಾಗಿ ಜ್ಯೋತಿಷ್ಯದಲ್ಲಿ ರಾಹುವಿನ ಭ್ರಮೆ, ಗೊಂದಲ, ಅತಿಯಾದ ಆಸೆಯಂತಹ ನೆಗೆಟಿವ್ ಪ್ರಭಾವಗಳನ್ನ ಕಂಟ್ರೋಲ್ ಮಾಡೋ ದೈವಿಕ ಶಕ್ತಿ ದುರ್ಗೆ ಅಂತ ನಂಬಲಾಗಿದೆ. ಅಂದರೆ ದುರ್ಗಾ ಪೂಜೆ ಆಂತರಿಕ ಸ್ಥೈರ್ಯ ಕೊಡುತ್ತೆ ಅಂತಾನಾ? ಹೌದು, ಸರಿಯಾದ ನಿರ್ಧಾರ ತಗೊಳ್ಳೋಕೆ ಸಹಾಯ ಮಾಡುತ್ತೆ ಅನ್ನೋದು ಇದರ ಹಿಂದಿನ ನಂಬಿಕೆ. ಸರಿ. ಆರಂಭದ ಸವಾಲುಗಳು ಮತ್ತು ಜೂನ್ನ ದೊಡ್ಡ ತಿರುವನ್ನ ದಾಟಿದ ಮೇಲೆ ವರ್ಷದ ಉತ್ತರಾರ್ಧ ಅದು ಹೆಚ್ಚು ಸಕಾರಾತ್ಮಕವಾಗಿರುವಂತೆ ಕಾಣುತ್ತೆ. ಹೌದು, ಖಂಡಿತ. ಸಂಬಂಧಗಳು, ಆಸ್ತಿ ಖರೀದಿ, ವೃತ್ತಿಯಲ್ಲಿ ಗೌರವ, ಹೀಗೆ ಹಲವು ಶುಭ ಸೂಚನೆಗಳಿದೆ. ಮೇ ತಿಂಗಳಿಂದ ಶುರು ಮಾಡೋಣ. ಮೇ ತಿಂಗಳಲ್ಲಿ ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗಲು ಶುಕ್ರಗ್ರಹದ ಅನುಕೂಲಕರ ಸ್ಥಿತಿಯೇ ಕಾರಣ. ಶುಕ್ರ ಅಂದ್ರೆ ಪ್ರೀತಿ, ಸಂಬಂಧಗಳ ಕಾರಕ ಅಲ್ವಾ? ಅದೇ. ಅವನ ಅನುಗ್ರಹದಿಂದ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ. ಆಮೇಲೆ ಜುಲೈ ತಿಂಗಳಲ್ಲಿ ಒಂದು ವಿಶೇಷವಾದ ಗಜಕೇಸರಿ ಯೋಗದ ಪ್ರಸ್ತಾಪವಿದೆ. ಗಜಕೇಸರಿ ಯೋಗ ಅಂದ್ರೆ? ಇದು ಚಂದ್ರ ಮತ್ತು ಗುರುಗ್ರಹಗಳ ಸಂಯೋಗದಿಂದ ಉಂಟಾಗುವ ಅತ್ಯಂತ ಶುಭಯೋಗ. ಚಂದ್ರ ಅಂದ್ರೆ ಮನಸ್ಸು, ಗುರು ಅಂದ್ರೆ ಜ್ಞಾನ. ಇವರಿಬ್ಬರ ಸಂಯೋಗದಿಂದ ಸ್ನೇಹಿತರಿಂದ ಸಹಾಯ ಸಿಗುತ್ತೆ ಅಂತ ಹೇಳಿದ್ದಾರೆ. ಹೌದು. ಭಾವನಾತ್ಮಕ ಮತ್ತು ಆರ್ಥಿಕ ಬೆಂಬಲ ಸಿಕ್ಕಿ ಹೊಸ ವ್ಯಾಪಾರ ಶುರು ಮಾಡೋಕೆ ಇದು ಬೆಸ್ಟ್ ಟೈಮ್. ಆಗಸ್ಟ್ನಲ್ಲಿ ಆಸ್ತಿ ಅಥವಾ ವಾಹನ ಖರೀದಿಯ ಯೋಗವಿದೆ ಅಂತಾನೂ ಹೇಳಲಾಗಿದೆ. ಇದು ಬಹಳಷ್ಟು ಜನರ ದೊಡ್ಡ ಕನಸಾಗಿರುತ್ತೆ. ಹೌದು. ಆ ಸಮಯದಲ್ಲಿ ಭೂಮಿಕಾರಕನಾದ ಮಂಗಳ ಮತ್ತು ಇತರ ಶುಭಗ್ರಹಗಳಾದ ಗುರು, ಶುಕ್ರರ ಸ್ಥಾನ ಅನುಕೂಲಕರವಾಗಿರುತ್ತೆ ಸ್ಥಿರಾಸ್ತಿ ಖರೀದಿಗೆ. ಜಾತಕದ 4ನೇ ಮನೆ ಮುಖ್ಯ. ಆ ಮನೆಯ ಅಧಿಪತಿ ಬಲಗೊಂಡಾಗ ಇಂಥ ಯೋಗಗಳು ಕೂಡಿ ಬರ್ತವೆ. ನನ್ನ ಗಮನ ಸೆಳೆದ ಇನ್ನೊಂದು ಅಂಶ ಅಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ಇರೋ ಭವಿಷ್ಯ. ಸಾಮಾನ್ಯವಾಗಿ ವೃತ್ತಿ, ಹಣಕಾಸಿನ ಬಗ್ಗೆನೇ ಹೆಚ್ಚು ಚರ್ಚೆ ಆಗುತ್ತೆ. ಹೌದು. ಆದರೆ ಇಲ್ಲಿ ಮಾರ್ಚ್ ತಿಂಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಬುಧಗ್ರಹದ ಪಾತ್ರ ಇಲ್ಲಿ ಎಷ್ಟು ಮುಖ್ಯ? ಖಂಡಿತ ಇದು ಒಂದು ಒಳ್ಳೆ ಪಾಯಿಂಟ್. ಮಾರ್ಚ್ ತಿಂಗಳಿನಲ್ಲಿ ಬುದ್ಧಿ, ತರ್ಕ, ಸಂವಹನದ ಕಾರಕನಾದ ಬುಧಗ್ರಹ ಬಲಗೊಳ್ಳುತ್ತಾನೆ. ಅದರಿಂದ ಏಕಾಗ್ರತೆ ಹೆಚ್ಚಾಗುತ್ತಾ? ಏಕಾಗ್ರತೆ, ಗ್ರಹಣ ಶಕ್ತಿ, ವಿಶ್ಲೇಷಣಾ ಸಾಮರ್ಥ್ಯ ಎಲ್ಲವೂ ಹೆಚ್ಚಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಇದೆಲ್ಲ ಬೇಕೇ ಬೇಕು ಅಲ್ವಾ? ಅದಕ್ಕೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶುಭಪ್ರದ. ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ. ಆದರೆ ಮಾನಸಿಕ ಆರೋಗ್ಯದ ಬಗ್ಗೆನೂ ಒಂದು ಎಚ್ಚರಿಕೆ ಇದೆ. ಸೆಪ್ಟೆಂಬರ್ ತಿಂಗಳು ಅದು ಸ್ವಲ್ಪ ಗೊಂದಲಮಯವಾಗಿರಬಹುದು ಅಂತ. ಹೌದು. ಇಲ್ಲಿ ಶನಿ ಗ್ರಹದ ವಕ್ರಗತಿಯ ಪ್ರಭಾವವನ್ನು ಉಲ್ಲೇಖಿಸಿದ್ದಾರೆ. ವಕ್ರಗತಿ ಅಂದ್ರೆ ಭೂಮಿಯಿಂದ ನೋಡುವಾಗ ಒಂದು ಗ್ರಹ ಹಿಂದಕ್ಕೆ ಚಲಿಸುತ್ತಿರುವಂತೆ ಕಾಣೋದು. ಶನಿ ಕರ್ಮ ಮತ್ತು ನ್ಯಾಯದ ಗ್ರಹ. ಅವನು ನೇರವಾಗಿ ಚಲಿಸುವಾಗ ನಮ್ಮ ಕರ್ಮಗಳಿಗೆ ತಕ್ಕ ಫಲ ಕೊಡ್ತಾನೆ. ಆದ್ರೆ ವಕ್ರಗತಿಯಲ್ಲಿದ್ದಾಗ ಆಗ ಅವನು ನಮ್ಮನ್ನ ಆತ್ಮಾವಲೋಕನಕ್ಕೆ ತಳ್ಳುತ್ತಾನೆ. ನಾವು ಹಿಂದೆ ಮಾಡಿದ ತಪ್ಪುಗಳು, ಮರೆತು ಹೋದ ನೋವುಗಳು ಇವೆಲ್ಲವನ್ನೂ ಮತ್ತೆ ನಮ್ಮ ಮನಸ್ಸಿನ ಮುಂದೆ ತಂದು ನಿಲ್ಲಿಸುತ್ತಾನೆ. ಶನಿ ವಕ್ರಗತಿಯಿಂದ ಹಳೆಯ ನೆನಪುಗಳು ಕಾಡುತ್ತವೆ ಅನ್ನೋದು ಕೇಳಕ್ಕೆ ಸ್ವಲ್ಪ ಕಾವ್ಯಾತ್ಮಕವಾಗಿದೆ. ಆದರೆ ಒಂದು ಗ್ರಹದ ಹಿಮ್ಮುಖ ಚಲನೆ ನಮ್ಮ ಮನಸ್ಸಿನ ಆಳದಲ್ಲಿರೋ ನೆನಪುಗಳ ಮೇಲೆ ಹೇಗೆ ನೇರ ಪರಿಣಾಮ ಬೀರಲು ಸಾಧ್ಯ? ಆಧಾರದಲ್ಲಿ ಇದರ ಕಾರ್ಯವಿಧಾನವನ್ನ ನೇರವಾಗಿ ವಿವರಿಸಿಲ್ಲ. ಆದರೆ ಅದರ ತಾತ್ವಿಕತೆಯನ್ನ ಹೀಗೆ ಅರ್ಥೈಸಬಹುದು. ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ತತ್ವವನ್ನ ಪ್ರತಿನಿಧಿಸುತ್ತೆ. ಶನಿಯ ತತ್ವವೇ ಆತ್ಮಾವಲೋಕನ, ವಿಳಂಬ, ಗತಕಾಲದ ಕರ್ಮಗಳ ವಿಮರ್ಶೆ. ಓಕೆ. ಅವನ ಚಲನೆ ನಿಧಾನವಾದಾಗ ಅಥವಾ ವಕ್ರವಾದಾಗ ಆ ತತ್ವಗಳು ನಮ್ಮ ಜೀವನದಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗುತ್ತವೆ. ಇದು ನಮ್ಮ ಮನಸ್ಸನ್ನ ಅಂತರ್ಮುಖವಾಗಿಸಿ ಹಳೆಯ ವಿಷಯಗಳನ್ನ ಪುನರ್ವಿಮರ್ಶಿಸಲು ಪ್ರೇರೇಪಿಸುತ್ತೆ. ಅದಕ್ಕೇನಾ ವೃದ್ಧರಿಗೆ ಸಹಾಯ ಮಾಡೋದು, ಎಳ್ಳೆಂಡ ದೀಪ ಹಚ್ಚೋದು ಅಂತ ಪರಿಹಾರ ಹೇಳಿರೋದು. ಎಕ್ಸಾಕ್ಟ್ಲಿ. ಇದು ಶನಿಯ ಕಾರಕತ್ವಗಳಾದ ಸೇವೆ ಮತ್ತು ತಾಳ್ಮೆಗೆ ಗೌರವ ಸಲ್ಲಿಸಿದ ಹಾಗೆ. ಈಗ ವರ್ಷದ ಅಂತಿಮ ಘಟ್ಟಕ್ಕೆ ಬರೋಣ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳು ವೃತ್ತಿ ಮತ್ತು ಹಣಕಾಸಿನ ದೃಷ್ಟಿಯಿಂದ ಬಹಳ ಪ್ರಬಲವಾಗಿವೆ. ವರ್ಷದ ಆರಂಭದ ಕಷ್ಟಗಳಿಗೆ ಇಲ್ಲಿ ತಕ್ಕ ಪ್ರತಿಫಲ ಸಿಗುವ ಹಾಗೆ ಕಾಣುತ್ತಿದೆ. ಖಂಡಿತ. ಇಲ್ಲಿ ಒಂದು ಸುಂದರವಾದ ಬ್ಯಾಲೆನ್ಸ್ ನೋಡಬಹುದು ನಾವು. ಹೇಗೆ? ನೋಡಿ,
ಏಪ್ರಿಲ್ನಲ್ಲಿ ಆರೋಗ್ಯಕ್ಕೆ ಕಂಟಕನಾಗಿದ್ದ ಮಂಗಳನೇ ಅಕ್ಟೋಬರ್ನಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ಬಲಗೊಂಡು ವೃತ್ತಿಯಲ್ಲಿ ಮಾನ, ಗೌರವ, ನಾಯಕತ್ವವನ್ನ ತಂದುಕೊಡ್ತಾನೆ. ಅಂದ್ರೆ ಗ್ರಹ ಕೆಟ್ಟದ್ದಲ್ಲ, ಅದರ ಶಕ್ತಿಯನ್ನು ನಾವು ಹೇಗೆ ನಿರ್ವಹಿಸ್ತೀವಿ ಅನ್ನೋದು ಮುಖ್ಯ. ಅದೇ, ಇನ್ನು ನವೆಂಬರ್ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ಪ್ಯಾಟರ್ನ್ ಕಾಣುತ್ತೆ. ಫೆಬ್ರವರಿಯಲ್ಲಿ ನಿಂತ ಹಣ ವಾಪಸ್ ಬರೋದು, ಜುಲೈನಲ್ಲಿ ಸ್ನೇಹಿತರ ಸಹಾಯ ಮತ್ತು ನವೆಂಬರ್ನಲ್ಲಿ ಸಾಲ ತೀರಿಸೋ ಅವಕಾಶ. ಅಂದ್ರೆ 2026ರಲ್ಲಿ ವೃಶ್ಚಿಕ ರಾಶಿಯವರ ಆರ್ಥಿಕ ಚೇತರಿಕೆಗೆ ಗುರುಗ್ರಹವೇ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಹೌದು, ಅವರೇ ಪ್ರಮುಖ ಚಾಲಕ ಶಕ್ತಿ. ಒಟ್ಟಾರೆಯಾಗಿ ನೋಡಿದ್ರೆ ವೃಶ್ಚಿಕ ರಾಶಿಯವರಿಗೆ 2026 ಒಂದು ಮಿಶ್ರ ಫಲಗಳ ಆದರೆ ಕೊನೆಗೆ ಯಶಸ್ಸು ತರುವ ವರ್ಷ. ಹೌದು. ಜನವರಿಯ ಸವಾಲುಗಳಿಂದ ಹಿಡಿದು ವೃತ್ತಿ, ಆರೋಗ್ಯ, ಸಂಬಂಧಗಳಲ್ಲಿನ ಏರಿಳಿತಗಳನ್ನು ದಾಟಿ ವರ್ಷದ ಕೊನೆಗೆ ಒಂದು ಉತ್ತಮ ಸ್ಥಿತಿಗೆ ತಲುಪೋ ಪ್ರಯಾಣ ಇದು. ಹೌದು. ಈ ಸಂಪೂರ್ಣ ವಿಶ್ಲೇಷಣೆಯ ಅಂತಿಮ ಸಂದೇಶ ಬಹಳ ಸ್ಪಷ್ಟವಾಗಿದೆ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ 3 ವಿಷಯಗಳು ಮುಖ್ಯ. ಯೋದು ಧೈರ್ಯ, ತಾಳ್ಮೆ ಮತ್ತು ಇಲ್ಲಿ ಹೇಳಿರೋ ಪರಿಹಾರಗಳು. ನಿಯಮಿತ ಪೂಜೆ ಮತ್ತು ನಿರಂತರ ಶ್ರಮದಿಂದ ವರ್ಷದ ಕೊನೆಗೆ ದೊಡ್ಡ ಯಶಸ್ಸು ಖಚಿತ. ಇಲ್ಲಿರೋ ಪರಿಹಾರಗಳು ಕೇವಲ ಧಾರ್ಮಿಕ ಕ್ರಿಯೆಗಳಲ್ಲ ಅಂತ ಅನ್ಸುತ್ತೆ. ಖಂಡಿತ ಇಲ್ಲ. ಅವು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಲು, ಪಾಸಿಟಿವ್ ಆಗಿರಲು ಮತ್ತು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಿಸಲು ಪ್ರೇರೇಪಿಸುವ ಮಾನಸಿಕ ಸಾಧನಗಳು. ಗ್ರಹಗಳ ಪ್ರಭಾವ ಏನೇ ಇರಲಿ, ನಮ್ಮ ಪ್ರಯತ್ನ ಮತ್ತು ನಂಬಿಕೆ ಮುಖ್ಯವಾಗುತ್ತೆ. ಅದೇ ಅಲ್ವಾ ಕೊನೆಗೆ ಮುಖ್ಯ ಆಗೋದು. ಈ ಚರ್ಚೆ ಕೊನೆಯಲ್ಲಿ ಒಂದು ಯೋಚನೆ ಬರ್ತಿದೆ. ಈ ಆಧಾರ ಗ್ರಹಗಳ ಸ್ಥಿತಿಯನ್ನ ನಮ್ಮ ಜೀವನದ ಘಟನೆಗಳ ಜೊತೆ ಜೋಡಿಸುತ್ತೆ, ಪರಿಹಾರಗಳನ್ನು ಕೊಡುತ್ತೆ. ಇದು ಒಂದು ಮೂಲಭೂತ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ಹಾದಿಯನ್ನ ನಿರ್ಧರಿಸೋದು ಸಂಪೂರ್ಣವಾಗಿ ಬಾಹ್ಯ ಶಕ್ತಿಗಳೇ ಅಥವಾ ಆ ಶಕ್ತಿಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದಾ? ಅಂದ್ರೆ ಈ ವಿಶ್ಲೇಷಣೆಯಲ್ಲಿ ಪದೇ ಪದೇ ಹೇಳಿರೋ ಧೈರ್ಯ, ತಾಳ್ಮೆ, ರಕ್ತದಾನದಂತಹ ಸಕ್ರಿಯ ಕ್ರಮಗಳು, ಅಂದ್ರೆ ನಮ್ಮ ಆಯ್ಕೆಗಳು, ಇವು ಎಷ್ಟು ಮುಖ್ಯವಾಗ್ತವೆ. ಇದು ವಿಧಿ ಮತ್ತು ನಮ್ಮ ಸ್ವಂತ ಇಚ್ಛಾಶಕ್ತಿಯ ನಡುವಿನ ಸಂಬಂಧದ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ.